ಅದು ಸಿನಿಮಾ ಶೈಲಿಯಲ್ಲಿ ನಡೆದಿದ್ದ ಮನೆ ದರೋಡೆ. ಕೆಲಸ ಮಾಡ್ತಿದ್ದ ಮನೆಯಲ್ಲೇ ವೃದ್ಧೆಗೆ ಚಾಕುವಿನಿಂದ ಇರಿದು ಲಕ್ಷಗಟ್ಟಲೆ ಹಣ ದರೋಡೆ ಮಾಡಲಾಗಿತ್ತು. ಇದೀಗ ಕೊನೆಗೂ ಆರೋಪಿಗಳು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಡೆಲಿವರಿ ಬಾಯ್ ವೇಷದಲ್ಲಿ ಬಂದು ದಾಳಿ, ದರೋಡೆ. ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಪಾಪಿಯ ದುಷ್ಕೃತ್ಯ. ಅದು ಸೆಪ್ಟೆಂಬರ್ 14 ಬನಶಂಕರಿ ವ್ಯಾಪ್ತಿಯ ಬ್ಯಾಂಕ್ ಕಾಲೋನಿಯ ಇದೇ ಮನೆಯಲ್ಲಿ ದುಷ್ಕೃತ್ಯ ನಡೆದಿತ್ತು. ಈ ವೃದ್ಧೆ ಕುತ್ತಿಗೆಗೆ ಇರಿದು 8 ಲಕ್ಷ ಹಣ, ಜಮೀನಿನ ದಾಖಲೆಗಳನ್ನ ಕದ್ದೊಯ್ದಿದ್ರು. ಇದೀಗ ಬನಶಂಕರಿ ಪೊಲೀಸರು ಪ್ರಮುಖ ಆರೋಪಿ ಮಡಿವಾಳ ಅಲಿಯಾಸ್ ಮ್ಯಾಡಿ ಸೇರಿದಂತೆ ವಿಠಲ, ಗಣೇಶ್ನನ್ನ ಬಂಧಿಸಿದ್ದಾರೆ. ಈ ಮಡಿವಾಳ ಅಲಿಯಾಸ್ ಮ್ಯಾಡಿ ಇದೇ ಮನೆಯಲ್ಲಿ ಕಾರು ಡ್ರೈವರ್ ಆಗಿದ್ದ. 3-4 ತಿಂಗಳು ಸಭ್ಯಸ್ಥನಂತೆ ಇದ್ದ. ದಿನ ಕಳೆದಂತೆ ಇವನ ವರ್ತನೆ ಬದಲಾಗಿತ್ತು. ಇವನ ಹಿನ್ನೆಲೆಯನ್ನ ಕೆದಕಿದಾಗ ಇವನೊಬ್ಬ ಕ್ರಿಮಿನಲ್ ಅಂತ ಗೊತ್ತಾಗಿತ್ತು. ಹೀಗಾಗಿ ಮನೆ ಮಾಲೀಕ ರಾಹುಲ್ ಇವನನ್ನ ಸೆಪ್ಟೆಂಬರ್ 14 ಬೆಳಗ್ಗೆ ಕೆಲಸದಿಂದ ತೆಗೆದುಹಾಕಿದರು. ಇದೇ ಕೋಪದಲ್ಲಿ ಕ್ರಿಮಿ ಅವತ್ತು ರಾತ್ರಿ 9:30 ಹೊತ್ತಲ್ಲಿ ಮಾಲೀಕ ಇಲ್ಲದ ಸಮಯದಲ್ಲಿ ಡೆಲಿವರಿ ಬಾಯ್ ಅಂತ ಹೇಳಿ ಬಾಗಿಲು ಬಡಿದಿದ್ದ. ರಾಹುಲ್ ತಾಯಿ ಮನೆ ಬಾಗಿಲನ್ನ ತೆಗಿತಾ ಇದ್ದಂತೆ ಒಳಗೆ ನುಗ್ಗಿದ ಮ್ಯಾಡಿ ಅಂಡ್ ಗ್ಯಾಂಗ್ ಲಾಕರ್ ಕೀ ಕೇಳಿದ್ದಾರೆ. ಇಲ್ಲ ಅಂತ ಹೇಳಿದ್ದಕ್ಕೆ ಇದೇ ಅಜ್ಜಿಯ ಕುತ್ತಿಗೆಗೆ ಚಾಕು ಇರಿದಿದ್ದಾರೆ. ಜೊಮ್ಯಾಟೋದವರು ನಾವು ಬಾಕ್ಲು ತೆಗೀರಿ ಅಂದ್ರು. ಅದಕ್ಕೆ ನಾನು ಇಲ್ಲ, ನಾನು ಜೊಮ್ಯಾಟೊ ಆರ್ಡ್ರ್ ಮಾಡಿಲ್ಲ ಅಂದೆ. ನಿಮ್ಮ ಮಗ ಆರ್ಡ್ರ್ ಮಾಡಿದ್ದಾನೆ ತೆಗೀರಿ ಅಂದರು. ನಾನು ತೆಗೆದುಬಿಟ್ಟೆ. ತಕ್ಷಣ ಒಳಗಡೆ ನುಗ್ಬಿಟ್ಟು ಚಾಕು ತೋರಿಸಿದ್ರು. ಆಮೇಲೆ ಬಾಯಿಗೆ ಬಟ್ಟೆ ತುರ್ಕಿ ದಿಂಬಲ್ಲಿ ಅಮ್ಮಿಕೊಂಬಿಟ್ಟು ಉಸಿರು ಕಟ್ಟಂಗೆ ಮಾಡಿದ್ದ. ಅದು ಸತ್ತೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋದ್ರು ಅವರು. ಸತ್ತಂತೆ ನಟಿಸಿ ಬಚಾವಾಗಿದ್ದ ಅಜ್ಜಿ. ಲಾಕರ್ ಕೀ ಕೊಡದ ವೃದ್ಧೆಗೆ ಮತ್ತೊಮ್ಮೆ ಚಾಕು ಇರಿಯೋದಕ್ಕೆ ಮ್ಯಾಡಿ ಹೇಳಿದ್ದಾನೆ. ಅಷ್ಟೊತ್ತಿಗಾಗಲೇ ರಕ್ತಸ್ರಾವದಲ್ಲಿದ್ದ ಅಜ್ಜಿ ಸತ್ತಂತೆ ನಟಿಸಿ ಕೆಳಗೆ ಬಿದ್ದಿದ್ದಾರೆ. ನಂತರ ಗ್ಯಾಂಗ್ ರಾಡ್ನಿಂದ ಲಾಕರ್ ಹೊಡೆದು 8 ಲಕ್ಷ ನಗದು ಹಾಗೂ ಪ್ರಾಪರ್ಟಿಯ ಒರಿಜಿನಲ್ ದಾಖಲೆಯನ್ನ ಕೊಂಡೊಯ್ದು ಹೊರಬಂದಿದ್ದಾರೆ. ಆಗ ಅಜ್ಜಿ ಹೊರಬಂದು ಕಳ್ಳ ಕಳ್ಳ ಅಂತ ಕಿರುಚಾಡಿದ್ದಾರೆ. ಈ ವೇಳೆ ಓಡಿ ಹೋಗಿದ್ದ ಆರೋಪಿಗಳ ಪೈಕಿ ಗಣೇಶ್ನನ್ನ ಸ್ಥಳೀಯರು ಹಿಡಿದಿದ್ರು. ಇದೀಗ ಬನಶಂಕರಿ ಪೊಲೀಸರು ಮ್ಯಾಡಿ ಮತ್ತು ವಿಠಲ್ನನ್ನ ಬಂಧಿಸಿದ್ದು ಗುರು ಎಂಬಾತನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ 3 ಆರೋಪಿತರನ್ನ ನಾವು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಓರ್ವ ಆರೋಪಿ ಪತ್ತೆ ಮಾಡೋದು ಬಾಕಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ತನಿಖೆ ಮುಂದುವರೆದಿದೆ. ಪ್ರಾಪರ್ಟಿ ಮಾರಿದ ಹಣ ಮನೆಯಲ್ಲಿದೆ ಎಂದು ತಿಳಿದಿದ್ದ ಮ್ಯಾಡಿ ಆ ಹಣ ದೋಚೋದಕ್ಕೆ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗಿದೆ. ಸದ್ಯ ಈ ಕ್ರಿಮಿಗಳಿಂದ ಪೊಲೀಸರು ಮತ್ತಷ್ಟು ಸತ್ಯವನ್ನ ಕಕ್ಕಿಸಬೇಕಿದೆ. ವಿಕಾಸ್, TV9 ಬೆಂಗಳೂರು.